ಕೆಆರ್ ನಗರ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ನಾಯಕರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಸಾಲಿಗ್ರಾಮ ತಾಲೂಕನ್ನ ಮಾಡಿದ ನಂತರ ಈ ಭಾಗದ ಜನತೆಗೆ ಖಾಸಗಿ ನರ್ಸಿಂಗ್ ಹೋಂ ತೀರಾ ಅವಶ್ಯಕತೆ ಇತ್ತು ಎಂದು ಮಾಜಿ ಸಚಿವ ಸಾರಾ ಮಹೇಶ್ ಹೇಳಿದರು. ಸಾಲಿಗ್ರಾಮ ಪಟ್ಟಣದಲ್ಲಿ ನೂತನ ಕಾವೇರಿ ನರ್ಸಿಂಗ್ ಹೋಂ ಅನ್ನ ಉದ್ಘಾಟನೆಯನ್ನ ನೆರವೇರಿಸಿ ನಂತರ ಮಾಧ್ಯಮದವರೊಂದಿಗೆ ಪ್ರತಿಕ್ರಿಯಿಸಿದ ಅವರು, ಸರ್ಕಾರಿ ಆಸ್ಪತ್ರೆ ಎಷ್ಟೇ ದೊಡ್ಡದಾಗಿದ್ರೂ ಕೂಡ ಕೆಲವು ಆಪರೇಷನ್ಗಳಿಗೆ ಮೈಸೂರಿಗೆ ಹೋಗುವಂತಹ ಸನ್ನಿವೇಶವಿದೆ. ನನ್ನ ಆತ್ಮೀಯ ಸ್ನೇಹಿತರಾದ ಡಾ. ಲೋಹಿತ್ ಅವರು ಈಗಾಗಲೇ ಹುಣಸೂರಿನಲ್ಲಿ ಬಹಳ ಚೆನ್ನಾಗಿ ಆಸ್ಪತ್ರೆಯನ್ನ ಮಾಡಿದ್ದಾರೆ ಹಾಗೂ ಸಾಲಿಗ್ರಾಮದಲ್ಲಿಯೂ ಕೂಡ ಅದೇ ರೀತಿಯಲ್ಲಿ ಸುಸಜ್ಜಿತ ಆಸ್ಪತ್ರೆಯನ್ನ ಮಾಡಿರುವುದು ಸಂತಸ ತಂದಿದೆ ಹಾಗೂ ಇದು ಒಂದು ಸಾರ್ವಜನಿಕ ಸೇವೆ ಸಾಲಿಗ್ರಾಮದಲ್ಲಿ ಮಾಡಿರುವಂತಹದ್ದು ನಿಜಕ್ಕೂ ಒಳ್ಳೆಯ ಕಾರ್ಯವೆಂದು ಹರ್ಷ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಡಾ. ಲೋಹಿತ್ ಅವರು, ಈ ಒಂದು ತಾಲೂಕಿನ ಅಕ್ಕಪಕ್ಕದ ಗ್ರಾಮಗಳಿಂದ ನಮ್ಮ ಹುಣಸೂರಿನ ಆಸ್ಪತ್ರೆಗೆ ರೋಗಿಗಳು ಕೆಆರ್ ನಗರದಿಂದ ಎರಡೆರಡು ಬಸ್ಸುಗಳನ್ನು ಬದಲಾಯಿಸಿಕೊಂಡು ಬರುವಂತಹ ಸಂಗತಿ ಇತ್ತು. ಆದ್ರಿಂದ ಇದನ್ನ ಮನಗಂಡ ಸಾಲಿಗ್ರಾಮದಲ್ಲಿ ಸುಸಜ್ಜಿತ ಕಾವೇರಿ ನರ್ಸಿಂಗ್ ಹೋಂ ಪ್ರಾರಂಭಿಸಿದ್ದೇವೆ ಎಂದು ಹೇಳಿದರು. ಈ ಭಾಗದ ಸಾರ್ವಜನಿಕ ಮತ್ತು ಮುಖಂಡರುಗಳ ಬೇಡಿಕೆಯಂತೆ ಗ್ರಾಮೀಣ ಭಾಗದ ಜನತೆಗೆ ಅನುಕೂಲದ ದೃಷ್ಟಿಯಿಂದ ಖಾಸಗಿ ಆಸ್ಪತ್ರೆ ಬೇಕೆಂದರು. ಆದರೆ ಸರ್ಕಾರಿ ಆಸ್ಪತ್ರೆಯೂ ಸಹ ಉತ್ತಮ ರೀತಿಯಲ್ಲಿ ಸೇವೆಯನ್ನ ನೀಡುತ್ತಿದೆ. ಜೊತೆಗೆ ಸಂಜೆ ಸಮಯದಲ್ಲಿ ತುರ್ತು ಪರಿಸ್ಥಿತಿ ಸಂದರ್ಭಗಳು ಎದುರಾದಾಗ ತುಂಬಾ ಸಹಕಾರಿಯಾಗುತ್ತದೆ ಎಂದು ಸಾರ್ವಜನಿಕರ ಮನವಿಯನ್ನ ಪರಿಗಣಿಸಿ ಆಸ್ಪತ್ರೆಯನ್ನ ಲೋಕಾರ್ಪಣೆ ಮಾಡಲಾಗಿದೆ ಎಂದು ವಿವರಿಸಿದರು. ಕಾವೇರಿ ನರ್ಸಿಂಗ್ ಹೋಂನಲ್ಲಿ ಸುಮಾರು 20 ಬೆಡ್ಡಿನ ಹಾಸಿಗೆಯುಳ್ಳ ಆಸ್ಪತ್ರೆ ಹಾಗೂ ಫಿಜಿಷಿಯನ್ ಮತ್ತು ಗ್ರೇನ್ಕಾಲಜಿಸ್ಟ್, ಎಕ್ಸ್ರೇ ಪ್ರಯೋಗಾಲಯ ಹಾಗೂ ತುರ್ತು ಚಿಕಿತ್ಸೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಕಾವೇರಿ ಆಸ್ಪತ್ರೆ ಸೇವೆಗಳು ಲಭ್ಯವಿದೆ ಎಂದು ಹೇಳಿದರು. ಈ ಭಾಗದಲ್ಲಿ ಅತಿ ಹೆಚ್ಚು ಹೆಸರು ಮಾಡಿರುವಂತಹ ಕಟ್ಟಡದ ಮಾಲೀಕರಾದ ಡಾ. ಮಂಜುನಾಥ್ ಅವರು ಸ್ವತಃ ವೈದ್ಯರಾಗಿದ್ದು ಈ ಕಟ್ಟಡವನ್ನು ಆಸ್ಪತ್ರೆಗೆ ಬಹಳ ಕಡಿಮೆ ಬಾಡಿಗೆಗೆ ನೀಡಿದ್ದು ಈ ಭಾಗದ ಜನತೆಗೆ ಅನುಕೂಲವಾಗಲಿ ಎಂದು ಎಲ್ಲಾ ರೀತಿಯಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಜನತೆ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ವಂದನೆಗಳನ್ನು ತಿಳಿಸುತ್ತೇನೆ ಎಂದರು. ಈ ಒಂದು ಆಸ್ಪತ್ರೆ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಎಚ್.ಎನ್. ವಿಜಯಕುಮಾರ್, ಡಾ. ಮಂಜುನಾಥ್, ಸೋಮಣ್ಣ, ಕೊಪ್ಪಹಳ್ಳಿ ಸೋಮಣ್ಣ, ಮೆಡಿಕಲ್ ರಾಜಣ್ಣ, ಮೊಹಮ್ಮದ್ ಲಾಲು ಸಾಹೇಬ್, ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಮಧುಚಂದ್ರ, ರಂಗಸ್ವಾಮಿ, ಕುರುಬ ಸಂಘದ ತಾಲೂಕು ಅಧ್ಯಕ್ಷ ಸಿದ್ದರಾಮೇಗೌಡ, ಚಂದ್ರು, ಸಂತೋಷ್, ಸಾಲಿಗ್ರಾಮ ಬಾಬು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಎಲ್ರಿಗೂ ನಮಸ್ಕಾರ. ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ನಾಯಕರಾದಂಥ ಕುಮಾರಣ್ಣವರು ಸಾಲಿಗ್ರಾಮವನ್ನು ತಾಲೂಕು ಮಾಡಿದ ನಂತರ ಹಾಸ್ಪಿಟ್ಲು ಈ ತಾಲೂಕಿನ ಜನತೆಗೆ ಪ್ರೈವೇಟ್ ನರ್ಸಿಂಗ್ ಹೋಮ್ ಬೇಕಿತ್ತು. ಹಾಸ್ಪಿಟ್ಲೀಗ ಎಷ್ಟೇ ದೊಡ್ಡದಾದರೂ ಕೂಡ ಸರ್ಕಾರಿ ಹಾಸ್ಪಿಟ್ಲು ಕೆಲವು ಆಪ್ರೇಷನ್ಗಳಿಗೆ ಮೈಸೂರು ತನಕ ಹೋಗುವಂಥ ವ್ಯವಸ್ಥೆ ಇದೆ. ಹಾಗಾಗಿ ಮೊನ್ನೆ ತಾನೇ ಬರ್ತಡೇ ಆಯ್ತಲ್ಲ, ನನ್ನ ಸ್ನೇಹಿತರು ಡಾಕ್ಟ್ರು ಹುಣಸೂರಿನಲ್ಲಿ ಕಾವೇರಿ ನರ್ಸಿಂಗ್ ಹೋಮ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಾನು ಸುಮಾರು ಒಂದು 4 ತಿಂಗಳು ಮುಂಚೆ ಈ ರೀತಿ ನಮ್ಮ ಮರಿಗೌಡರ ಸುಪುತ್ರರಾದಂಥ ಮಂಜಣ್ಣ ಮತ್ತು ಸೋಮಣ್ಣರವರ ಮಾಲೀಕತ್ವದಲ್ಲಿರ್ತಕ್ಕಂಥ ಇಂಥ ಒಂದು ಬಿಲ್ಡಿಂಗ್ನಲ್ಲಿ ಆಸ್ಪತ್ರೆ ಮಾಡ್ತೇನೆ ಅಂತ ಹೇಳಿದ್ರೆ ನನಗೆ ಭಾಳ ಸಂತೋಷ. ಇವತ್ತು ನರ್ಸಿಂಗ್ ಹೋಮ್ಗಳು, ವಿದ್ಯಾಸಂಸ್ಥೆಗಳು ಬರೀ ಲಾಭಕ್ಕೆ ಮಾಡುವಂಥದ್ದಲ್ಲ, ಇದು ಸಾರ್ವಜನಿಕ ಸೇವೆ. ಜೊತೆಗೆ ಒಂದಷ್ಟು ಜನಕ್ಕೆ ನೌಕರಿನೂ ಕೂಡ ಸಿಗುತ್ತೆ. ಅಂಥ ಒಂದು ಒಳ್ಳೆಯ ಕೆಲಸವನ್ನು ಸಾಲಿಗ್ರಾಮದಲ್ಲಿ ಮಾಡಿರ್ತಕ್ಕಂಥದ್ದು. ಸರ್, ಈಗ ಸಾಲಿಗ್ರಾಮದಲ್ಲಿ ಹಾಸ್ಪಿಟಲ್ ಓಪನ್ ಮಾಡಿದ್ದೀರಾ, ಹುಣಸೂರಲ್ಲಿದೆ, ಪ್ರಿಯಾಪುರದಲ್ಲಿದೆ. ಇಲ್ಲಿದು ಮಾಡೋದಕ್ಕೆ ಏನು ವಿಶೇಷ ಏನಂದ್ರೆ ಹಲವಾರು ಪೇಷಂಟ್ಗಳು ಇಲ್ಲಿಂದ ಹುಣಸೂರ್ಗೆ ಬರ್ತಾ ಇದ್ದೋ, ಇಲ್ಲಿಂದ KR ಹೋಗಿ ಬಸ್ ಹತ್ತೆ, ಮತ್ತೆ ಅಲ್ಲಿನೊಂದು ಬಸ್ ಹತ್ತಿ ಆ ಕಡೆ ಬರ್ತಾ ಇದ್ದಂತನ್ನ ಈ ತಂದ್ರೆ ಮತ್ತೆ ನಮ್ಮ ಚಿಕ್ಕಕೊಪ್ಪಲು, ದೊಡ್ಡಕೊಪ್ಪಲು ಇವೆಲ್ಲ ನರ್ಸ್ನಹಳ್ಳಿ ಕೆಳಗಾದವರೆಲ್ಲ
ಸೊ ಹಾಗಾಗಿ ಕೆಲವರು ಬೇಡಿಕೆ ಮಾಡಿದ್ರು, ಸರ್ ಅಲ್ಲೂ ಒಂದು ಮಾಡಿ ಸರ್, ನಮ್ಗೊಂದು ಅನುಕೂಲ ಆಗುತ್ತೆ. ಜನರಿಗೆ, ಗ್ರಾಮೀಣ ಪ್ರದೇಶದ ಜನರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಯಾವುದೇ ಖಾಸಗಿ ಆಸ್ಪತ್ರೆ, ನಮ್ಮ ಸರ್ಕಾರಿ ಆಸ್ಪತ್ರೆ ಉತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇದೆ. ಅದ್ರ ಜೊತೆಗೆ ಕೂಡ ಸಂಜೆ ಟೈಮಲ್ಲಿ ಸಮಸ್ಯೆ ಆದಾಗ, ಎಮರ್ಜೆನ್ಸಿ ಆದಾಗ ಸ್ವಲ್ಪ ಕಷ್ಟ ಆಗ್ತಿದೆ. ಹಾಗಾಗಿ ಅಲ್ಲೊಂದು ಮಾಡಿ ಅಂತ ಬೇಡ್ಕೊಂಡ್ರು ನಮ್ಮ ಹಿರಿಯರೆಲ್ಲ. ಹಾಗಾಗಿ ಇವತ್ತು ಒಂದು 20 ಹಾಸಿಗೆಯ ಒಂದು ಆಸ್ಪತ್ರೆನ ಮಾಡಿದೀವಿ. ಇಲ್ಲಿ ಫಿಸಿಷಿಯನ್ ಮತ್ತೆ ಗೈನಕಾಲಜಿಸ್ಟ್ ಮತ್ತೆ ಇನ್ನಿತರ ಎಲ್ಲಾ ಸೌಲಭ್ಯಗಳು ಇಲ್ಲಿ ಸಿಗ್ತವೆ. ಸರ್ ಇದು 24x7? ಹೌದು, 24x7 ನಿಮ್ಗೆ ಒಂದು ಗೈನಕಾಲಜಿ ಮತ್ತೆ ಫಿಸಿಷಿಯನ್ ಮತ್ತೆ ಲ್ಯಾಬ್, ಎವ್ರಿಥಿಂಗ್ ಯು ವಿಲ್ ಗೆಟ್ ಆಲ್ ಫೆಸಿಲಿಟೀಸ್. 24x7 ಇಲ್ಲಿ ಕಾರ್ಯನಿರ್ವಹಿಸುತ್ತೆ. ಬಹಳ ಈ ಭಾಗದಲ್ಲಿ ಬಹಳ ಹೆಸರು ಮಾಡಿದಂತ ಈ ಕಟ್ಟಡದ ಮಾಲೀಕರಂತ ಡಾಕ್ಟರ್ ಮಂಜುನಾಥ್ ಸರ್ ಅವರಿಗೆ, ಅವರು ಸ್ವತಃ ವೈದ್ಯರಾಗಿದ್ಕೊಂಡು ಈ ಕಟ್ಟಡವನ್ನ ಆಸ್ಪತ್ರೆಗೆ ಬಹಳ ಕಡಿಮೆ ಬಾಡಿಗೆಗೆ ಕೊಟ್ಟಿದ್ದಾರೆ. ಈ ಜನತೆಗೆ ಅನುಕೂಲ ಆಗ್ಲಿ, ನಮ್ಮ ಗ್ರಾಮೀಣ ಭಾಗದ ರೈತರಿಗೆ, ರೋಗಿಗಳಿಗೆ ಅನುಕೂಲ ಆಗ್ಲಿ ಅಂತೇಳಿ ಅವರು ಒಂದು ಕಟ್ಟಡವನ್ನ ಕಟ್ಟು ಆಸ್ಪತ್ರೆಗೆ ಮಾಡ್ಕೊಳ್ಳಿಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಅವ್ರಿಗೆ ಈ ಜನತೆಯ ಪರವಾಗಿ ಮತ್ತೆ ನನ್ನ ವೈಯಕ್ತಿಕವಾಗಿ ವಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಜನತೆಗೆ ಇದು ಹಾಸ್ಪಿಟಲ್ ಪ್ರಾಬ್ಲಮ್ ಆಗಿದೆ ಅಂತ ಏನಾದ್ರು ಗೊತ್ತಿದೆ? ಯಾಕಂದ್ರೆ ನೀವು ಇದೇ ಊರಿನಲ್ಲಿ ಇಲ್ಲಿ ಸುತ್ತಮುತ್ತ ಯಾವುದೇ ಇಷ್ಟು ಹಾಸ್ಪಿಟಲ್ ಇಲ್ಲ, ಇಷ್ಟು ದೊಡ್ಡದಾಗಿ ಎಲ್ಲ ಮೈಸೂರು ಕೇರಳ. ಸರ್, ಇಲ್ಲಿ ತಾಲೂಕು ಹಾಸ್ಪಿಟಲ್ ಅಂದಾಗ ಒಂದೇ ಸರ್ಕಾರಿ ಆಸ್ಪತ್ರೆಗೆ ಪಾಪ್ಯುಲೇಷನ್ ಹೊರೆಯಾಗುತ್ತೆ. ಅದನ್ನ ಶೇರ್ ಮಾಡ್ಕೋಬೇಕು ಅಂತಂದ್ರೆ ಖಾಸಗಿ ಆಸ್ಪತ್ರೆಗಳು ಬಡವರಿಗೆ ಕೈಗೆಟುಕೋ ದರದಲ್ಲಿ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಮುಂದೆ ಬಂದಾಗ ಅಲ್ಲಿಗೂ ಒತ್ತಡ ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತೆ ಜನರಿಗೂ ಸ್ವಲ್ಪ ಅನುಕೂಲ ಆಗುತ್ತೆ. ಇಲ್ಲಿ ಯಾವುದೇ ರೀತಿಯಿಂದ ಖಾಸಗಿ ಆಸ್ಪತ್ರೆ 24x7 ಸೇವೆ ಕೊಡ್ತಕ್ಕಂಥ ಯಾವುದೇ ಆಸ್ಪತ್ರೆ ಇಲ್ಲ. ಇದನ್ನು ತಾಲೂಕಾಗಿ ಘೋಷಣೆ ಮಾಡಿದ್ದಾರೆ, ಆದ್ರೆ ಸೇವೆ ಸಿಗ್ತಾ ಇರಲಿಲ್ಲ. ಹಾಗಾಗಿ ಒಂದು ಖಾಸಗಿ ಆಸ್ಪತ್ರೆನ ಇಲ್ಲಿ ಕಾವೇರಿ ಅನ್ನೋ ಹೆಸರಲ್ಲಿ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಇದು ಜನರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಸರ್, ಈಗ ಹುಣಸೂರಲ್ಲಿ ನೀವು ಕಡಿಮೆ ದರದಲ್ಲಿ ಅದು ಜನಗಳಿಗೆಲ್ಲ ಹೆಲ್ಪ್ ಆಗಿದೆ. ಸೇಮ್ ಅದೇ ರೀತಿ ಚಾರ್ಜಸ್ ಇಲ್ಲ ಅದೇ ತರ ಚಾರ್ಜಸ್ ನಾವು ತುಂಬಾ ಕಡಿಮೆ ಚಾರ್ಜಸ್ ಅಲ್ಲೇ ಜನರಿಗೆ ಸೇವೆಯನ್ನ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಸೇವೆ ಮುಂದುವರ್ಕೊಂಡು ಹೋಗುತ್ತೆ. ಈ ಸಾಲಿಗ್ರಾಮದಲ್ಲಿ ಭಾಗದಲ್ಲಿ ಇವರು ಇದು ಓಪನ್ ಮಾಡಿರೋದು ತುಂಬಾ ಖುಷಿ ವಿಚಾರ. ಯಾಕೆಂದ್ರೆ ಇಲ್ಲಿ ನಮ್ಮ ಹರಪನಹಳ್ಳಿ ಗ್ರಾಮ ಇರ್ಬೋದು, ಸುತ್ತಮುತ್ತ ಗ್ರಾಮಗಳು ಒಂದು 20 ಗ್ರಾಮಗಳು, ಬೆಟ್ಟಹಳ್ಳಿ, ಮನುವಿನಹಳ್ಳಿ, ಸೀಗೋಡು, ಆ ಕಡೆ ಎರ್ಸೂರು, ಗಾಯಿನಹಳ್ಳಿ, ಇಷ್ಟು ಗ್ರಾಮ ಇರೋದ್ರಿಂದ ಮತ್ತೆ ಈ ಕಡೆ ಗ್ರಾಮಗಳು ಇದೆ, ತುಂಬಾ ಗ್ರಾಮ ಇದೆ, ಒಂದು 50 ಗ್ರಾಮಗಳೇ ಬರುತ್ತೆ ಟೋಟಲ್. ಇಲ್ಲಿ ಏನೇ ಒಂದು ಮೇಜರ್ ಆದಾಗ, ಮೀಡಿಯಂ ಆದಾಗ ಜ್ವರ ಮತ್ತೆ ಏನು ತಲೆನೋವು ಇಂಥವಕ್ ಮಾತ್ರ ಡಾಕ್ಟರ್ಗಳು ಇದ್ದಾರೆ ನಮ್ಮ ಕಡೆ. ಮತ್ತೆ ಮೇಜರ್ ಆದಾಗ KR ನಗರ ಹೋಗ್ಬೇಕು, ಇಲ್ಲ ಮೈಸೂರು ಹೋಗ್ಬೇಕು. ಅದರಿಂದ ನಮ್ಗೆ ಈಗ ಸಾಲಿಗ್ರಾಮದಲ್ಲಿ ಓಪನ್ ಮಾಡಿರೋದು ತುಂಬಾ ಖುಷಿ ವಿಚಾರ. ಮತ್ತೆ ಡಾಕ್ಟರ್ ರೋಹಿತ್ ಸರ್ ಈಗ ಆಲ್ರೆಡಿ ಹುಣಸೂರಲ್ಲಿ ಮಾಡಿದ್ದಾರೆ, ಅಲ್ಲೂ ಒಳ್ಳೆ ಹೆಸರು ಮಾಡಿದ್ದಾರೆ. ಮತ್ತೆ ಆ ಹಾಸ್ಪಿಟಲ್ಗೆ ತುಂಬಾ ನೇಮ್ ಇದೆ. ಇದೇ ರೀತಿ ನಮ್ಮ ತಾಲೂಕಲ್ಲಿ ಮಾಡಿದರೆ ಖುಷಿ ವಿಚಾರ. ಅವ್ರಿಗೆ ನನ್ನಿಂದ ಮತ್ತೆ ನಮ್ಮ ಟೀಮು, ನಮ್ಮ ಸ್ನೇಹಿತರಿಂದ ತುಂಬಾ ಸಹಕಾರ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇದೇ ರೀತಿ ಇನ್ನೂ ಅವರು ಎತ್ತರಕ್ಕೆ ಬೆಳೀಲಿ, ಮತ್ತೆ ಬೇರೆ ಬೇರೆ ತಾಲೂಕಲ್ಲಿ ಓಪನ್ ಮಾಡ್ಲಿ. ಅವ್ರಿಗೆ ಏನು ನಮ್ಮ ಕೈಲಾಗುತ್ತೆ, ನಮ್ಮ ಮುಂದಿನ ಸಹಕಾರ ಅಂತೂ ಇದ್ದೇ ಇರುತ್ತೆ.